ಇನ್ನು ಈ ಡಿ ಗ್ಯಾಂಗ್ ಏನಿದು ದಾವೂದ್ ಗ್ಯಾಂಗ್ ಟೈಪ್ ಏನಿದು ಡಿ ಗ್ಯಾಂಗ್ ಅಂದರೆ ಹಾಗಿದೆಯಾ? ಓ ಹಾಗಾದ್ರು ಓಕೆ. ಎಕ್ಸಾಂಪಲ್ ಯಾರೋ ಮೋದಿ, ಸಿದ್ದರಾಮಯ್ಯ, ಶಿವಕುಮಾರ್, ಕುಮಾರಸ್ವಾಮಿ ಈ ಥರ ಯಾರ್ಯಾರಪ್ಪ ಯಾರ್ಯಾರಿಗೂ ಇಟ್ಕೊಳ್ಳಿ ಅಣ್ಣಪ್ಪ, ಸುಮ್ಮನೆ ಪೊಲಿಟಿಕಲ್ಲೇ ಬೇಡ, ಎಲ್ಲರಿಗೂ ಇಟ್ಕೊಳ್ಳಿ. ಬಾಯ್ ಬಂದು ಜನ ಏನು ಮಾಡ್ಬೇಕು ಅವರೆಲ್ಲ? ಬೆಳಿಗ್ಗೆ ತಕ್ಷಣ ಯಾವಾಗ ತಗೊಂಬನ್ರ ಅಂದ್ಬಿಟ್ಟು ಶೆಡ್ ಕೊಂಡೋಗ್ಬೇಕಾ? ಆಮೇಲೆ ಭಾಳ ಕಷ್ಟ ಆಗ್ಬಿಡುತ್ತೆ, ಶೆಡ್ ಬಿಸ್ನೆಸ್ ದೊಡ್ಡದಾಗ್ಬಿಡುತ್ತೆ. ಆಮೇಲೆ ಆರೋಪಗಳು ಕೇಳಿ ಬರ್ತದೆ, ನಿಮ್ಗೆ ಗೊತ್ತು ಏನಕ್ಕೆ ಇರ್ಬೋದು ಅಂತ ಹೇಳ್ತೀವಿ. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕ ಉರಿ, ಅವ್ರ ಆಪೋಸಿಟ್ ಅವ್ರು ಮಾಡ್ತಾ ಇರ್ಬೋದಲ್ಲ ಅಷ್ಟೇ. ನಮ್ಮ ಭಾಷೆ ಏನಾದ್ರು ಈ ತರ ಮಾಡಿದ್ರೆ ಒಂದು ವಿಡಿಯೋ ಕೊಡ್ಲಿ, ನಾವು ಒಪ್ಕೊಂತೀವಿ. ಸುಮ್ಮನೆ ಯಾರೇ ಮಾಡಿದ್ರು ಅದು ತಪ್ಪು. ಬಟ್ ಇನ್ನೂ ಅದು ಇದಾಗಿಲ್ಲಲ್ವಾ, ಇನ್ನೂ ಅರೆಸ್ಟ್ ಆಗಿದಾರಲ್ವಾ? ಅರೆಸ್ಟ್ ಆಗಿ ಮಾಡಿರು ಅಂತ ನೀವು ಕನ್ನಡ ನೋಡಿದ್ಯಾರ? ಯಾರಾದ್ರೂ ನೀವು ನ್ಯೂಸ್ ನೋಡಿದ್ದೀರಾ? ಮತ್ತೆ ಆತರ ಸೆಲೆಬ್ರಿಟಿನ ಅರೆಸ್ಟ್ ಮಾಡೋದು ತಪ್ಪು. ಇನ್ನು ಎಷ್ಟೋ ಜನ ಸೆಲೆಬ್ರಿಟಿಗಳು ಅವ್ರನ್ನ ಸುಮ್ಮನೆ ಅರೆಸ್ಟ್ ಮಾಡ್ತೀರಾ? ಇಲ್ಲ. ಆನೆ ನಡೆದಿದ್ದೆ ದಾರಿ ಬರ್ತಾ ಇದೀನಿ, ತಾಕತ್ತಿದ್ರೆ ಕಟ್ ಹಾಕಿ ಅಂತ ಸಿನಿಮಾ ಡೈಲಾಗ್ ಹೊಡೆದಿಯಲ್ಲ. ಗೋಲ್ಡನ್ ಜಿಮ್ ಅಲ್ಲಿ ಅಡಿಗೆ ಕೂತಿದ್ದಾಗ ಸೈಲೆಂಟ್ ಆಗಿ ಬಂದು ಜೀಪ್ ಹಚ್ಚಿ ಎತ್ತಾಕೊಂಡ್ ಬಂದ್ರಲ್ಲ ನಮ್ಮ ಕರ್ನಾಟಕ ಪೊಲೀಸ್, ಅದು ತಾಕತ್ತು. ಒಟ್ಟಾರೆ ಒಂದು ಹೆಣ್ಣಿಗಾಗಿ ಕಟ್ಕೊಂಡ್ ಹೆಂಡತಿ ಇದ್ರೂ ಕೂಡ ನ್ಯಾಯ ಒಂದು ಕೊಡಿಸ್ರಿ. ಮದ್ವೆಗೆ 1 ವರ್ಷ ಆಗೈತೆ, ನನಗೆ ಹಿಂಗೆ ಆಗ್ಬಾರ್ದು. ನನ್ನ ಗಂಡು ತಾಯಿ ಬೇರೆ ಆಗ್ತದೆ, ಹಿಂಗಾದ್ರೆ ಹೆಂಗ್ ಮಾಡೋಣ? ಯಾರಿಗೂ ಆಗ್ಬಾರ್ದು, ನ್ಯಾಯ ಬೇಕ್ರಿ ನನಗೆ. ಅಷ್ಟು ಮುಂದೆ ಜೀವನ ಹೆಂಗ್ ಮಾಡೋದಲ್ರಿ? ನಿಮ್ಮನ್ನ ವಶಕ್ಕೆ ಪಡೆದ ಬಗ್ಗೆ ನಿಮ್ಮ ಮನೆಯವರಿಗೆ ಮಾಹಿತಿ ಕೊಟ್ಟಿದ್ದಾರಾ ಅಂತ ಕೇಳ್ತಾರೆ. ನಮ್ಮ ಮನೆಯವರು ಹಿಂದಿನ ಜೀಪಲ್ಲೇ ಇದ್ದಾರೆ ಸ್ವಾಮಿ ಅಂತಾರೋ ಏನೋ ಇವರು.